ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1B PLC 105B ಅಥವಾ 205B ಪೈಥಾನ್ ಪ್ರೋಗ್ರಾಮಿಂಗ್ 3B ಪ್ರೋಗ್ರಾಮ್ನ ನೋಡೋಣ. ರೀಡ್ ಅ ಮಲ್ಟಿ ಡಿಜಿಟ್ ನಂಬರ್ ಆಸ್ ಕ್ಯಾರೆಕ್ಟರ್ಸ್ ಫ್ರಮ್ ದ ಕನ್ಸೋಲ್. ಡೆವಲಪ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ ದ ಫ್ರೀಕ್ವೆನ್ಸಿ ಆಫ್ ಈಚ್ ಡಿಜಿಟ್ ವಿತ್ ಸೂಟಬಲ್ ಮೆಸೇಜ್ ಅಂತ ಇದೆ. ನಾನು ನಿಮಗೆ ಈ ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಅದ್ರ ಜೊತೆಗೆ ರನ್ ಮಾಡಿ ಕೂಡ ನೋಡೋಣ. ಸೊ ಒಂದು ಇಂಪಾರ್ಟೆಂಟ್ ವರ್ಡ್ ಇಲ್ಲಿದೆ, ಆಸ್ ಕ್ಯಾರೆಕ್ಟರ್ಸ್ ಅಂತ. ಇದನ್ನ ಇಗ್ನೋರ್ ಮಾಡಿದರೆ ಪ್ರೋಗ್ರಾಮೇ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕ್ಯಾರೆಕ್ಟರ್ಸ್ ಅಂದರೆ ಏನು? ನಂಬರ್ನ ಸ್ಟ್ರಿಂಗ್ ಆಗಿ ನಾವು ಟ್ರೀಟ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯೂಸರ್ ಇನ್ಪುಟ್ ಕೊಡ್ತಾರೆ ಲೈಕ್ 1 2 2 3 3 ಅಂತ. ಸೊ ನಾವು ಇದನ್ನ ಇಂಟೀಜರ್ ಆಗಿ ನೋಡ್ಬೇಕಂತಲ್ಲ, ನಾವು ಇದನ್ನ ಸಪ್ರೇಟ್ ಕ್ಯಾರೆಕ್ಟರ್ಸ್ ಆಗಿ ನೋಡಬೇಕು ಅಂತ ಅರ್ಥ. 1, 2, 3 ಈ ರೀತಿ. ಓಕೆ, ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಲೈನ್ ಏನಿದೆ, ನಮ್ ಈಕ್ವಲ್ ಟು ಇನ್ಪುಟ್ ಇಂಟರ್ ಎ ಮಲ್ಟಿ ಡಿಜಿಟ್ ನಂಬರ್ ಅಂತಿದೆ. ಹೌದಾ, ಇಲ್ಲಿ ನಾವು ಯೂಸರ್ ಇಂದ ಇನ್ಪುಟ್ ತಗೊಳ್ತೀವಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಾವು ಇಂಟೀಜರ್ನ ಯೂಸ್ ಮಾಡಿಲ್ಲ, ನಾವು ಡೈರೆಕ್ಟ್ ಇನ್ಪುಟ್ನ ಯೂಸ್ ಮಾಡಿದ್ದೀವಿ. ಹೌದಾ, ಏನಕ್ಕೆ? ಬಿಕಾಸ್ ಡಿಫಾಲ್ಟ್ ಇನ್ಪುಟ್ ಆಲ್ವೇಸ್ ಸ್ಟ್ರಿಂಗ್ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಯೂಸರ್ ಎಂಟರ್ ಮಾಡಿದರೆ ಲೈಕ್ 1 2 3 4 ಅಂತ ಯೂಸರ್ ಎಂಟರ್ ಮಾಡಿದರೆ ಪೈಥಾನ್ ಇಂಟರ್ನಲ್ಲಿ ಇದನ್ನ ಸ್ಟೋರ್ ಮಾಡುತ್ತೆ 1 2 3 4 ಸ್ಟ್ರಿಂಗ್ ಆಗಿ. ಸೊ ಇವಾಗ ಕ್ವಶನ್ ಬರುತ್ತೆ, ಯಾಕೆ ಸ್ಟ್ರಿಂಗ್ ಬೇಕು ಅಂತ. ಬಿಕಾಸ್ ಸ್ಟ್ರಿಂಗ್ ಇಂದ ನಾವು ಈಚ್ ಕ್ಯಾರೆಕ್ಟರ್ನ ಆಕ್ಸೆಸ್ ಮಾಡ್ಬೋದು, ನಂಬರಿಂದ ಆಕ್ಸೆಸ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ನಾವು ಇಂಟೀಜರ್ನ ಯೂಸ್ ಮಾಡಿದರೆ 1 2 3 4 ಏನಿದೆ ಇದು ಒಂದು ಸಿಂಗಲ್ ವ್ಯಾಲ್ಯೂ ಆಗಿ ಇರುತ್ತೆ. ಬಟ್ ಸ್ಟ್ರಿಂಗ್ ಯೂಸ್ ಮಾಡಿದರೆ 1 2 3 4 ಒಂದೊಂದು ಡಿಜಿಟ್ ಸಪ್ರೇಟ್ ಆಗಿ ನಮಗೆ ಸಿಗುತ್ತೆ. ಸೊ ಅದಕ್ಕೆ ನಾವು ಸ್ಟ್ರಿಂಗ್ನ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಲೈನಲ್ಲಿ ನಾವು ನಂಬರ್ ಅಲ್ಲ, ಸ್ಟ್ರಿಂಗ್ ಡಿಜಿಟ್ಸ್ ಕಲೆಕ್ಷನ್ನ ತಗೊಳ್ತಿದ್ವಿ. ನೆಕ್ಸ್ಟ್ ಲೈನ್ ಟು ಫ್ರೀಕ್ವೆನ್ಸಿ ಅಂತಿದೆ. ಹೌದಾ, ಇಲ್ಲಿ ನಾವು ಒಂದು ಡಿಕ್ಷನರಿ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಡಿಕ್ಷನರಿ ಅಂತಂದ್ರೆ ಏನು? ಕೀ ಈಕ್ವಲ್ಸ್ ಟು ವ್ಯಾಲ್ಯೂ ಸ್ಟ್ರಕ್ಚರ್ ಅಥವಾ ವ್ಯಾಲ್ಯೂ ಕೌಂಟರ್ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 1:2 ಕಾಮ್ ಆಗಿಬಿಟ್ಟು ನೆಕ್ಸ್ಟ್ 2:3. ಇವಾಗ ಡಿಜಿಟ್ 1 ಇದೆ ಅಲ್ಲ, ಇದು ಎಷ್ಟು ಟೈಮ್ಸ್ ಕೌಂಟ್ ಆಗಿದೆ ಅಥವಾ ರಿಪೀಟ್ ಆಗಿದೆ ಅಂದರೆ 2 ಟೈಮ್ಸ್. ನೆಕ್ಸ್ಟ್ ಡಿಜಿಟ್ 2 ಇದೆ, ಇದು ಎಷ್ಟು ಟೈಮ್ಸು? 3 ಟೈಮ್ಸ್. ಸೊ ಇವೆಲ್ಲ ಎಷ್ಟೆಷ್ಟು ಟೈಮ್ಸು ಯಾವ ವ್ಯಾಲ್ಯೂ ಅಥವಾ ಯಾವ ಕೀ ಇದೆ ಅಂತ ಡಿಕ್ಷನರಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಯಾಕೆ ಲಿಸ್ಟ್ನ ಯೂಸ್ ಮಾಡಲ್ಲ ನಾವು, ಡಿಕ್ಷನರಿ ಏನಕ್ಕೆ ಯೂಸ್ ಮಾಡಬೇಕಂತ ಬಹಳ ಸ್ಟೂಡೆಂಟ್ಸ್ ಕೇಳ್ಬೋದು. ಸೊ ಲಿಸ್ಟಲ್ಲಿ ಸರ್ಚ್ ಸ್ಲೋ ಇರುತ್ತೆ, ಡಿಕ್ಷನರಿಯಲ್ಲಿ ಡೈರೆಕ್ಟ್ ಆಕ್ಸೆಸ್ ಫಾಸ್ಟ್ ಇರುತ್ತೆ ಮತ್ತು ಕೌಂಟಿಂಗ್ ಕೂಡ ಈಸಿ ಇರುತ್ತೆ. ಅದಕ್ಕೆ ನಾವು ಡಿಕ್ಷನರಿ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫ್ರೀಕ್ವೆನ್ಸಿ ಅಂದರೆ ಎಂಟಿ ಡಿಕ್ಷನರಿ ಕ್ರಿಯೇಟ್ ಮಾಡ್ತಿದ್ದೀವಿ. ಈಗ ಇದು ಎಂಟಿ ಇದೆ, ಇದನ್ನು ನಾವು ಆಮೇಲೆ ಫಿಲ್ ಮಾಡೋಣ. ಓಕೆ, ನೆಕ್ಸ್ಟ್ ಲೈನ್ 3. ಇದು ತುಂಬ ಇಂಪಾರ್ಟೆಂಟ್ ಲೈನ್. ಇಲ್ಲಿ ನಾವು ಹೇಳ್ತಿದ್ದೀವಿ ನಮ್ಮಲ್ಲಿರುವ ಪ್ರತಿ ಕ್ಯಾರೆಕ್ಟರ್ ಮೇಲೆ ಲೂಪ್ ರನ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಮ್ ಈಕ್ವಲ್ಸ್ ಟು 1 2 1 3 ಅಂತ ಅಂದ್ಕೊಳ್ಳಿ. ಸೊ ಲೂಪ್ ಹೇಗೆ ರನ್ ಆಗುತ್ತೆ ಗೊತ್ತಾ? ಡಿಜಿಟ್ ಫಸ್ಟ್ 1, ಅದಾದಮೇಲೆ 2, ಅದಾದಮೇಲೆ 1, ಅದಾದಮೇಲೆ 3. ಒಂದೊಂದು ಡಿಜಿಟ್ನ ಸಪ್ರೇಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀವಿ. ಲೂಪ್ ಈಕ್ವಲ್ಸ್ ಟು ಡಿಜಿಟ್ಸ್ 1 by 1 ಪ್ರೋಸೆಸ್ ಮಾಡ್ತೀವಿ. ಅದಕ್ಕೆ ನಾವು ಈ ಒಂದು ಲೈನ್ನ ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೈನ್ 4. ಈ ಒಂದು ಲೈನಲ್ಲಿ ಈ ಡಿಜಿಟ್ ಆಲ್ರೆಡಿ ಡಿಕ್ಷನರಿಯಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಫ್ರೀಕ್ವೆನ್ಸಿ ಈಕ್ವಲ್ಸ್ ಟು ಅಂತ ಬಂದ್ಬಿಟ್ಟು ನಾವೇನು ಮಾಡೋಣ, 1:2. ಇವಾಗ ನಾನು 1:2 ಬರ್ತೀನಿ. ಹೌದಾ, ಇವಾಗ ನಾನು ಡಿಜಿಟ್ 1 ಅಂತ ನಾನು ಕೊಟ್ಟರೆ ಇವಾಗ ಇದು ಟ್ರೂ ಅಂತ ತೋರಿಸುತ್ತೆ. ಅದೇ ನೆಕ್ಸ್ಟ್ ನಾನು 2 ಅಂತ ಕೊಟ್ಟರೆ ಇದು ಫಾಲ್ಸ್ ಅಂತ ತೋರಿಸುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಕೇವಲ 1 ಮಾತ್ರ ಇದೆ. ಸೊ ಡಿಜಿಟ್ 2 ಇಲ್ಲ, ಇದು 2 ಅಲ್ಲ, ಇದು ಡಿಜಿಟ್ ಅಲ್ಲ, ಇದು ಕೌಂಟ್. ಇದು ಓಕೆ, 1 ಎಷ್ಟೊತ್ತು ರಿಪೀಟ್ ಆಗಿದೆ ಅಥವಾ ಎಷ್ಟೊತ್ತು ಕೌಂಟ್ ಆಗಿದೆ ಅಂತ ಕೌಂಟ್, ಅದು ಡಿಜಿಟ್ ಅಲ್ಲ. ಅದಕ್ಕೆ ಫಾಲ್ಸ್ ಅಂತ ತೋರಿಸುತ್ತೆ. ಆಲ್ರೆಡಿ ಕೌಂಟ್ ಸ್ಟಾರ್ಟ್ ಆಗಿದೆ ಅಂತ ಚೆಕ್ ಮಾಡುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಲೈನ್ 5 ಅಲ್ಲಿ ಆಲ್ರೆಡಿ ಡಿಜಿಟ್ ಇದೆ, ಸೊ ಕೌಂಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ನಾನು ಹೇಳಿದ್ನಲ್ಲಿ ಇವಾಗ ಜಸ್ಟ್ ಸೇಮ್ 1:2 ಅಂತ ಏನು ಕಾಣ್ತಾ ಇದೆ ಇಲ್ಲಿ. ಒಂದು ವೇಳೆ ಮತ್ತೆ ನೆಕ್ಸ್ಟ್ ಮತ್ತೆ 1 ರಿಪೀಟ್ ಆಯಿತು ನಮ್ಗೆ ಕೊಟ್ಟರು ಅಂತಂದರೆ ಅದು 3 ಆಗುತ್ತೆ, 1:3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ, ಆ ರೀತಿ. ಸೊ ಎವ್ರಿ ರಿಪೀಟೆಡ್ ಡಿಜಿಟ್ಗೆ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲೈನ್ 6 7 ಎಲ್ಸ್ ಅಂತ ಏನಿದೆ, ಇದು ಡಿಕ್ಷನರಿಯಲ್ಲಿ ಯಾವುದೇ ಒಂದು ನಂಬರ್ ಇಲ್ಲಪ್ಪ ಅಂತಂದರೆ ನ್ಯೂ ಎಂಟ್ರಿನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಇವಾಗ ಡಿಜಿಟ್ 5
ಓಕೆ, ಇದು ಈ ಒಂದು ಡಿಕ್ಷನರಿಯಲ್ಲಿ ಎಂಟ್ರಿನೇ ಇಲ್ಲ ಅಂತ ತಕ್ಷಣ ಫ್ರೀಕ್ವೆನ್ಸಿ ಈ ರೀತಿ 5 ಬರೆದ್ಬಿಟ್ಟು ಈಕ್ವಲ್ಸ್ ಟು 1 ಈ ರೀತಿ ಕ್ರಿಯೇಟ್ ಮಾಡುತ್ತೆ. ಓಕೆ, ಫಸ್ಟ್ ಅಕರೆನ್ಸ್ ಕೌಂಟ್ 1 ಈ ರೀತಿ ತಗೊಳ್ಳುತ್ತೆ. ಅರ್ಥ ಆಯ್ತಲ್ಲ ನಿಮಗೆ? ಇದು ಹೊಸ ಈ ಒಂದು ಲೈನ್ 6, 7 ಲೈನ್ ಏನಿದೆ ಇದು ಡಿಕ್ಷನರಿಯಲ್ಲಿ ಆ ಒಂದು ಡಿಜಿಟ್ ಇಲ್ಲ ಅಂತಂದ್ರೆ ಒಂದು ನ್ಯೂ ಎಂಟ್ರಿನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ತನ ಇನ್ಪುಟ್ ಕೊಟ್ಬಿಟ್ಟು, ಅವಾಗಲೇ ನಿಮಗೆ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನಾನು ಇನ್ಪುಟ್ ಏನು ಕೊಡ್ತೀನಿ ಗೊತ್ತಾ, 1 2 2 3 3 3 ಅಂತ ಇನ್ಪುಟ್ ಕೊಡ್ತೀನಿ. ಇವಾಗ ಫಸ್ಟ್ ಸ್ಟೆಪ್ ಏನಿದೆ, ಫಸ್ಟ್ ಡಿಜಿಟ್ ತೊಗೊಳ್ಳೋಣ. ಫಸ್ಟ್ ಡಿಜಿಟ್ 1 ಇದೆ, ಹೌದಾ? ಸೊ ಫ್ರೀಕ್ವೆನ್ಸಿ ಎಮ್ ಟಿ ಇದೆ, ಏನು ನಾವು ಫ್ರೀಕ್ವೆನ್ಸಿಯಲ್ಲಿ ಬರ್ದಿಲ್ಲ, ಹೌದಾ? ಸೊ ಇವಾಗ ಏನಾಗುತ್ತೆ, 1:1 ಅಂತ ಮಾತ್ರ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ನಾವೇನು ಮಾಡಬೇಕು, ನೆಕ್ಸ್ಟ್ ಡಿಜಿಟ್ನ ತಗೋಬೇಕು. ನೆಕ್ಸ್ಟ್ ಡಿಜಿಟ್ ಏನಿದೆ ಇಲ್ಲಿ 2 ಇದೆ, ಹೌದಾ? ಸೊ 1:1 ಅದೇ ರೀತಿ ಇರುತ್ತೆ, ಕಾಮ ಬರೆದ್ಬಿಟ್ಟು 2:1 ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ 3 ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಡಿಜಿಟ್ನ ತಗೋಬೇಕು. ಸ್ಟೆಪ್ 3 ಏನು ಡಿಜಿಟ್ ಇದೆ ನೆಕ್ಸ್ಟ್, ಮತ್ತೆ 2ನೇ ಇದೆ, ಹೌದಾ? ಸೊ ಇವಾಗ ಮತ್ತೆ 2:1 ಬರಲ್ಲ, ಇವಾಗ ಏನಾಗುತ್ತೆ 2:2 ಅಂತ ಆಗುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ ಆ ಒಂದು ಡಿಜಿಟ್ ಇದೆ, ಸೊ ಜಸ್ಟ್ ಕೌಂಟ್ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಡಿಜಿಟ್ 4 ಡಿಜಿಟ್ 4 ಅಲ್ಲಿ ಏನಿದೆ 3 ಇದೆ, ಸೊ 3:1 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಜಿಟ್ 5 ಅಲ್ಲಿ ಏನಿದೆ ಸೇಮ್ 3ನೇ ಇದೆ, ಹೌದಾ? ಸೊ ಇದು ಏನಾಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, 3:2 ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 3:3 ನೆಕ್ಸ್ಟ್ ಡಿಜಿಟ್ ಕೂಡ 3ನೇ ಇದೆ, ಸೊ 3:3 ಆಗುತ್ತೆ. ಸೊ ನಮಗೆ ಫೈನಲ್ ಬರುವಂತ ಡಿಕ್ಷನರಿ ಏನು ಅಂತಂದ್ರೆ 1:1 2:2 3:3. ಸೊ ನಾವು ಫೈನಲಿ ಡಿಕ್ಷನರಿ ರೆಡಿ ಆಯಿತು. ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಈ ಒಂದು ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಲೈನ್ ಏನಿದೆ ಇಲ್ಲಿ ಪ್ರಿಂಟ್ ಅಂತ ಇದೆ, ಹೌದಾ? ಪ್ರಿಂಟ್ ಡಿಜಿಟ್ ಫ್ರೀಕ್ವೆನ್ಸಿ ಅಂತ ಇದೆ, ಜಸ್ಟ್ ಹೆಡ್ಡಿಂಗ್ ಇದು ಪ್ರಿಂಟ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಡಿಕ್ಷನರಿ ಕೀಸ್ ಇಟರೇಟ್ ಮಾಡ್ತಿದ್ದೀವಿ. ಓಕೆ, ಅದಾದ್ಮೇಲೆ ಲಾಸ್ಟ್ ಫೈನಲ್ ಲೈನ್ ಅಲ್ಲಿ ಡಿಜಿಟ್ ಪ್ರಿಂಟ್ ಮಾಡ್ತಿದ್ದೀವಿ, ಅಂದ್ರೆ ಕೌಂಟ್ ಪ್ರಿಂಟ್ ಮಾಡ್ತಿದ್ದೀವಿ ಅಂತ ಅರ್ಥ. ಓಕೆ, ಸೊ ನಮ್ಗೆ ಔಟ್ಪುಟ್ ಯಾವ ರೀತಿ ಬರುತ್ತೆ, 1:1 2:2 3:3 ಆ ರೀತಿ. ಓಕೆ, ನಾನು ನಿಮಗೆ ಈ ಒಂದು ಪ್ರೋಗ್ರಾಮ್ನ ರನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇವಾಗ. ಓಕೆ, ಸೊ ನಂಬರ್ನ ಎಂಟರ್ ಮಾಡ್ಕೊತೀನಿ, 878122161 ಎಂಟರ್ ಕೊಟ್ಟರೆ ಡಿಜಿಟ್ ಫ್ರೀಕ್ವೆನ್ಸಿ ಅಂತ ನಮಗೆ ಔಟ್ಪುಟ್ ಅನ್ನೋದು ಬರುತ್ತೆ. ಸೊ 8:2 ಇದೆ, 8 2 ಟೈಮ್ಸ್ ರಿಪೀಟ್ ಆಗಿದೆ. 7:1 ಅಂತಿದೆ, 7 1 ಟೈಮ್ ರಿಪೀಟ್ ಆಗಿದೆ. 1:2 ಅಂತಂದರೆ 1 2 ಟೈಮ್ಸ್ ರಿಪೀಟ್ ಆಗಿದೆ. 2:2 ಅಂತಂದರೆ 2 ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. 6 ಕೇವಲ 1 ಟೈಮ್ ರಿಪೀಟ್ ಆಗಿದೆ ಅಂತ ಅರ್ಥ. ಓಕೆ, ಇವಾಗ ಗೊತ್ತಾಯ್ತಲ್ಲ ನಿಮಗೆ? ಸೊ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.